ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು, ನಮ್ಮ ಗುಂಡ್ಲುಪೇಟೆ ಶ್ರೀಗಂಧದ ನಾಡು, ನಮ್ಮ ಗುಂಡ್ಲುಪೇಟೆ ಕಲೆಗಳ ತವದೂರು ಅಂತ ಪ್ರಸಿದ್ಧಿ ಆಗಿದೆ. ಹಾಗಾಗಿ ನಮ್ಮ ಗುಂಡ್ಲುಪೇಟೆ ಹೇಗಿರಬೇಕು ಅಂತಕ್ಕಂಥ ಒಂದು ಕನಸು ಹೇಗೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ಮಾಲಿಕ್ರವರು ಒಂದು ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅದು ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಮಾತು. ಏನಂದರೆ, ನಮ್ಮ ಗುಂಡ್ಲುಪೇಟೆ ಸಸ್ತಾಪುರದಿಂದ ಹಿಡಿದು ಊಟಿ ಸರ್ಕಲ್ವರೆಗೂ ಕೂಡ ಈ ಒಂದು ಕಬ್ಬಿಣದ ಗ್ರಿಲ್ಗಳನ್ನ ಹಾಕಬೇಕು. ಹೇಗೆ ಒಂದು ಕೇರಳದಲ್ಲಿ ಮತ್ತು ಸುಲ್ತಾನ್ ಬತ್ತೇರಿಯಲ್ಲಿ ಒಂದು ಕಬ್ಬಿಣದ ಗ್ರಿಲ್ಗಳನ್ನ ಹಾಕ್ಬಿಟ್ಟು ಒಂದು ಇಡ್ತಾರೆ ಅಲ್ಲಲ್ಲಿ. ಹಾಗಾಗಿ ಮುಂದೆ ಅಲ್ಲಿ ಊಟಿ ಗೇಟ್ ಸರ್ಕಲ್ ಇದೆಯಲ್ಲ, ಅಲ್ಲಿ ಒಂದು ಆರ್ಚ್ ಮಾಡಬೇಕು. ಯಾಕಂದರೆ ಆ ಒಂದು ಹುಲಿ ಮಧ್ಯದಲ್ಲಿ ಹುಲಿ ಸ್ಟ್ಯಾಚ್ಯೂ ಇಡಬೇಕು, ಹುಲಿ ಪ್ರತಿಮೆ ಇಟ್ಟು ಆರ್ಚಲ್ಲಿ ನಮ್ಮ ಗುಂಡ್ಲುಪೇಟೆ ನೋಡೋದಕ್ಕೂ ಕೂಡ ಭಾಳ ಸುಂದರವಾಗಿರುತ್ತೆ. ಪ್ರವಾಸಿ ತಾಣವಾಗಿರೋದ್ರಿಂದ ಈ ಕಡೆಯಿಂದ ಬೆಂಗಳೂರು ಮತ್ತು ಈ ಕಡೆ ನಮ್ಮದು ಗುಂಡ್ಲುಪೇಟೆ ಗಡಿ ಭಾಗ ಆಗಿರೋದ್ರಿಂದ ಅಲ್ಲಿ ತಮಿಳುನಾಡು, ಕೇರಳ ಮತ್ತು ಈ ಕಡೆ ಹೋಗೋದ್ರಿಂದ ಎಲ್ಲ ಪ್ರವಾಸಿಗರು ಕೂಡ ಭಾಳ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವಚ್ಛವಾಗಿ ಇನ್ನೂ ಸುಂದರವಾಗಿ ನಮ್ಮ ಗುಂಡ್ಲುಪೇಟೆ ಕಾಣಬೇಕು ಅಂತಂದರೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎಚ್.ಎಂ. ಗಣೇಶ್ ಪ್ರಸಾದ್ ಅವ್ರಿಗೂ ಕೂಡ ನಾವು ಮನವಿನ ಸಲ್ಲಿಸಿದಾಗ ಅವರು ನೀಲಿ ನಕ್ಷೆಯನ್ನು ರೂಪಿಸಿದರೆ, ಬ್ಲೂ ಪ್ರಿಂಟನ್ನು ಹಾಕಿ ಮುಂದಿನ ದಿನದಲ್ಲಿ ಇದನ್ನು ಮಾಡಿಸ್ಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ. ಅದೆಲ್ಲ ಕೂಡ ನಮಗೆ ನಮ್ಮ ಹತ್ರ ದಾಖಲಾತಿ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಗುಂಡ್ಲುಪೇಟೆಯ ಒಂದು ಸೌಂದರ್ಯವನ್ನು ಹೆಚ್ಚುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸಹಕರಿಸೋಣ. ಇದು ಬೇಗ ಆಗಲಿ ಅಂತ ನಾವು ಕೂಡ ಮಾನ್ಯ ಪುರಸಭಾ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಶರವಣ ಅವ್ರಿಗೂ, ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನರವ್ರಿಗೂ ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್.ಎಂ. ಗಣೇಶ್ ಪ್ರಸಾದ್ ಅವ್ರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಗುಂಡ್ಲುಪೇಟೆಯ ಕನಸು. ಹಾಗಾಗಿ ಸ್ನೇಹಿತರೆ, ಈ ನನ್ನ ಮಾತು ಸರಿನಾ ತಪ್ಪು ಅಂತ ತಾವೇ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದರಲ್ಲಿ ಏನೋ ಸಣ್ಣ ಪುಟ್ಟ ಲೋಪದೋಷಗಳಿದೆ, ದಯಮಾಡಿ ಕ್ಷಮೆ ಇರಲಿ. ನಮಸ್ಕಾರ.